ನಮಸ್ಕಾರ. ಕರ್ಲ್ಸ್ ಅಂಡ್ ಕರ್ವ್ಸ್ ಅರ್ಪಿಸುವ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಬಹಳಷ್ಟು ಜನ ಅತಿಯಾದ ಬೊಜ್ಜಿನಿಂದ ದೇಹ ಸೌಂದರ್ಯವನ್ನ ಕಳೆದುಕೊಂಡು ಎಲ್ಲೇ ಹೋದ್ರೂ ಮುಜುಗರವನ್ನ ಅನುಭವಿಸ್ತಾ ಇರ್ತಾರೆ. ಇಂಥವರು ದಡೂತಿ ದೇಹದಿಂದ ಬೊಜ್ಜಿನಿಂದ ಮುಕ್ತಿ ಹೊಂದೋಕೆ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಕರ್ಲ್ಸ್ ಅಂಡ್ ಕರ್ವ್ಸ್ ನಲ್ಲಿ ಯಾವೆಲ್ಲ ಚಿಕಿತ್ಸಾ ವಿಧಾನಗಳ ಮೂಲಕ ಚಿಕಿತ್ಸೆಯನ್ನ ಕೊಡ್ತಾರೆ ಎಂಬ ವಿಷಯದ ಬಗ್ಗೆ ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸಲಾಗುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಿರೀಶ್ ಎಸಿ, ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈ ಮೊದಲಿಗೆ ಈ ಅತಿಯಾದ ಬೊಜ್ಜು ದೇಹ ಸೌಂದರ್ಯವನ್ನ ಕಳ್ಕೊಂಡು ಬಹಳಷ್ಟು ಜನರನ್ನ ಮುಜುಗರಕ್ಕೆ ಈಡು ಮಾಡಿರುತ್ತೆ. ಈ ಅತಿಯಾದ ಬೊಜ್ಜು ಯಾಕೆ ಕಾಣಿಸ್ಕೊಳ್ಳುತ್ತೆ? ಇಲ್ಲಿ ಅಂದರೆ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ ಈ ಬೊಜ್ಜು ಯಾವ ಕಾರಣಕ್ಕೆ ಬರುತ್ತೆ ಅಂತ ಹೇಳಿ. ಯಾಕಂದರೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೆ ನಾವು ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ಕೆಲವು ಅಪನಂಬಿಕೆಗಳು ಅಥವಾ ತಪ್ಪು ನಂಬಿಕೆಗಳು ಕೂಡ ಇದರಲ್ಲಿ ಇರ್ತದೆ. ಸಾಮಾನ್ಯವಾಗಿ ಎಲ್ಲರೂ ಥಿಂಕ್ ಮಾಡುವಂಥದ್ದು ಅಂದರೆ ಈ ಹೆಚ್ಚಿನ ಆಹಾರ ಸೇವನೆಯಿಂದ ಇದನ್ನು ಅಂದರೆ ಇದು ಅತಿಯಾದ ಬೊಜ್ಜು ಬರ್ತಾ ಇದೆ, ಸೊ ಅದಕ್ಕೆ ಒಂದು ಎಕ್ಸಸೈಸು ಅಥವಾ ಡಯಟನ್ನು ನಾವು ಮಾಡಿದಾಗ ಇಂಪ್ರೂವ್ಮೆಂಟ್ ಆಗಬಹುದು ಅನ್ನೋದು ಕೆಲವೊಂದು ಈ ರೀತಿ ಸಾಮಾನ್ಯವಾಗಿರುತ್ತೆ. ಇಲ್ಲಿ ನಾವು ಸೈಂಟಿಫಿಕ್ ಒಂದು ಅನಾಲಿಸಿಸ್ ಪ್ರಕಾರ ಅಂತ ಹೇಳಿದ್ರೆ ಒಂದು ಇದಕ್ಕೆ ಪ್ರಮುಖವಾದ ಕಾರಣ ನಾವು ನೋಡಿದಾಗ ಈ ಹೆರಿಡಿಟ್ರಿ ಅಥವಾ ಅನುವಂಶೀಯತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಅದು ಅಂದರೆ ಈ ಎಲ್ಲ ಕಾರಣಗಳಲ್ಲಿ ಪ್ರಮುಖವಾದಂಥದ್ದು ಅನುವಂಶೀಯತೆ. ಈ ಅಂದರೆ ಇವರು ಯಾರಿಗೆ ಅದು ಬೊಜ್ಜುತನ ಇರುತ್ತೆ, ಇವು ಸಾಮಾನ್ಯವಾಗಿ ಅವ್ರ ಫ್ಯಾಮಿಲಿಯಲ್ಲಿ ಅವರ ತಂದೆ ಅಥವಾ ತಾಯಿ ಕಡೆ ಅಥವಾ ತಂದೆಯಿಂದ ಅಂದರೆ ಅವರ ಫ್ಯಾಮಿಲಿ ಕಡೆ ಅಥವಾ ತಾಯಿ ಅವ್ರ ಫ್ಯಾಮಿಲಿ ಕಡೆ ಯಾರೋ ಒಬ್ಬರಿಗೆ ಈ ಬೊಜ್ಜುತನ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಇದು ಅವರಿಗೆ ಒಂದು ಮಕ್ಕಳಲ್ಲಿ ಅಥವಾ ಒಂದು ಸ್ವಲ್ಪ ಒಂದು ಸಟನ್ ಏಜ್ ಆಗಿದ್ಮೇಲೂ ಕೂಡ ಈ ಬೊಜ್ಜುತನ ಬರುವಂತದ್ದು ಇರುತ್ತೆ. ಅಂದ್ರೆ ಡಾಕ್ಟರ್, ಕೆಲವೊಂದ್ ಕಡೆ ಅನುವಂಶೀಯತೆ ಇರುತ್ತೆ, ಆದ್ರೆ ಕೆಲವಷ್ಟು ಕೇಸ್ಗಳಲ್ಲಿ ನೀವೇ ನೋಡಿರ್ತೀರಾ, ತಂದೆ ತಾಯಿ ಅವರ ಫ್ಯಾಮಿಲಿನಲ್ಲಿ ಯಾವುದೇ ಬೊಜ್ಜುತನ ಇರೋದಿಲ್ಲ, ಯಾವುದೇ ಆ ರೀತಿ ಪ್ರಾಬ್ಲಮ್ ಇಲ್ಲದರೂ ಸಹ ಮಕ್ಕಳಿಗೆ ತುಂಬಾ ಅತಿಯಾದ ಬೊಜ್ಜಿರುತ್ತೆ. ಇದು ಯಾವ ರೀತಿ ಫ್ಯಾಕ್ಟರ್ ಡಾಕ್ಟರ್? ಇಲ್ಲಿ ಅದೇ ನಾವು ಯಾವುದೇ ರೀತಿ ನಾವು ಅದನ್ನ ಅಂದ್ರೆ ಕರೆಕ್ಟಾಗಿ ನಾವು ಅನಾಲಿಸಿಸ್ ಮಾಡಿದ್ರೆ ಅದಕ್ಕೆ ನಾವು ಪಿಡಿಗ್ರಿ ಅಂತ ಹೇಳ್ತೀವಿ. ಇಲ್ಲಿ ಒಂದು ಇಮಿಡಿಯೇಟ್ ಎವಿಡೆನ್ಸ್ ಇಲ್ಲದೆ ಇರಬಹುದು. ಅಂದ್ರೆ ಲೈಕ್ ಅಂದ್ರೆ ತಂದೆನೇ ಅವ್ರಿಗೇನೆ ಆ ಬೊಜ್ಜುತನ ಇಲ್ಲದೆ ಇರಬಹುದು ಅಥವಾ ತಾಯಿಗೆ ಬೊಜ್ಜುತನ ಇಲ್ಲದೆ ಇರಬಹುದು. ಬಟ್ ಸಾಮಾನ್ಯವಾಗಿ ಇರ್ತದೆ. ಇಲ್ಲದೆ ಇದ್ದ ಒಂದು ಇದರಲ್ಲಿ ನಾವು ಅದನ್ನ ಈಗ ಅನಾಲಿಸಿಸ್ ಮಾಡ್ತಾ ಹೋದ್ರೆ ಸೊ ಅವರ ತಂದೆ ಅವರ ಒಂದು ಅಂದ್ರೆ ಅವರ ತಾಯಿ ಸೊ ಅವರ ಅಕ್ಕ ತಂಗಿಯಂದ್ರು ಸೊ ಯಾರಿಗೋ ಒಬ್ರಿಗೆ ಈ ಬೊಜ್ಜುತನ ಇದ್ದೇ ಇರ್ತದೆ. ಅದೇ ರೀತಿ ನಾವು ತಾಯಿಯವ್ರ ಬಗ್ಗೆ ನಾವು ಆ ಫ್ಯಾಮಿಲಿ ಬಗ್ಗೆ ನಾವು ನೋಡ್ತಾ ಹೋದಾಗ ಅವರ ತಂದೆ ತಾಯಿಗಳಲ್ಲೋ ಅಥವಾ ಅವರ ಒಂದು ಸಂಬಂಧಿಕರಲ್ಲಿ ಈ ಒಂದು ಬೊಜ್ಜುತನ ಇದ್ದೇ ಇರ್ತದೆ. ಸೊ ಹಾಗಾಗಿ ನಾವು ಇದನ್ನ ನಾವು ಜಸ್ಟ್ ಎಲ್ಲರ ಯೋಚನೆ ಮಾಡೋದು ತಂದೆ ಅಥವಾ ತಾಯಿ ಅಂತ. ಆದರೆ ನಾವು ಈ ಫ್ಯಾಮಿಲಿನ ನಾವು ಹಾಗೆ ಅದನ್ನ ಅನಾಲಿಸಿಸ್ ಮಾಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಹೆರಿಡಿಟರಿ ಒಂದು ಸೋರ್ಸ್ ಸಿಕ್ಕೇ ಸಿಗುತ್ತೆ. ಯಾಕೆಂದ್ರೆ ನೀವೇ ಇಮ್ಯಾಜಿನ್ ಮಾಡಿ, ಇವಾಗ ಎಲ್ಲರೂ ಕೆಲವರು ಅದು ಹೇಳಿರೋ ಪ್ರಕಾರ ನಮ್ಮ ಹುಡುಗ ಅಥವಾ ಹುಡುಗಿ ಒಂದು ಹೆಚ್ಚಿಗೆ ಫುಡ್ ತಗೊಳ್ತಾ ಇಲ್ಲ, ಆದರೂ ಕೂಡ ದಪ್ಪ ಆಗ್ತಾ ಇದ್ದಾರೆ. ಕಾರಣ ಏನು ಅಂದರೆ ಫುಡ್ ತಗೊಳ್ತಾ ಇಲ್ಲ, ಮತ್ತೆ ಅದ್ರ ಮೇಲ್ಗಡೆ ಡಯಟ್ ಮಾಡ್ತಾ ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ, ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ, ಆದರೂ ಕೂಡ ಅವರ ದಪ್ಪನೇ ಆಗ್ತಾ ಇದ್ದಾರೆ. ಸೊ ಒಂದು 18-20 ದಪ್ಪ ಆಗಿರ್ತಾರೆ. ಆಮೇಲೆ ಸಾಮಾನ್ಯವಾಗಿ ಮತ್ತೊಂದು ನಾವು ಒಂದು ಸಂದರ್ಭ ನೋಡೋದಂದ್ರೆ ಈ ಹೆರಿಗೆಗಳ ನಂತರ ಸೊ ಅವರಿಗೆ ಒಂದು ಈ ಒಬೆಸಿಟಿ ಅಂದ್ರೆ ಎಸ್ಪೆಷಲಿ ಸೊ ನಾವ್ ಇಲ್ಲಿ ಎಲ್ಲೇ ನೋಡಿದ್ರು ಕೂಡ ಅವರು ಅದಕ್ಕೆ ನಾವು ಅಂದ್ರೆ ಹೆರಿಡಿಟರಿ ಕಾರಣ ಇದ್ದೇ ಇರುತ್ತೆ. ನಾವು ಇಲ್ಲಿ ನಾವು ಹೆಚ್ಚಿಗೆ ಫುಡ್ ನೀವು ಹಿಸ್ಟ್ರಿ ತಗೊಂಡ್ರಲ್ಲಿ ಗೊತ್ತಾಗುತ್ತೆ. ಹೆಚ್ಚಿಗೆ ನಾವು ಫುಡ್ ತಗೊಂಡಿಲ್ಲ, ಆದಷ್ಟು ಕಡಿಮೆ ನಾವು ತಗೊಳ್ತಾ ಇದೀವಿ, ಕಂಟ್ರೋಲ್ ಅಲ್ಲಿ ಇದ್ದೀವಿ, ಆದ್ರೂ ಕೂಡ ಒಬೆಸಿಟಿ ಬರುತ್ತೆ. ಹೇಗೆ ಬರಕ್ ಸಾಧ್ಯ? ಹೆರಿಡಿಟರಿ ಇಲ್ಲದೆ ಇರುತ್ತೆ. ಸೊ ಹಾಗಾಗಿ ಹೆರಿಡಿಟರಿ ಪ್ರಮುಖವಾದ ಒಂದು ಕಾರಣ. ಅದರ ಜೊತೆಯಲ್ಲೇ ಈ ಕೆಲವು ಅಂದರೆ ಅಧಿಕ ಆಹಾರ ಸೇವನೆ, ಎಕ್ಸಸೈಸಸ್ಗಳು ಕಡಿಮೆ ಆಗಿರತಕ್ಕಂಥದ್ದು ಅಥವಾ ಹೈ ಕ್ಯಾಲರಿ ಫುಡ್ಸ್ ತಗೊಳ್ಳುವಂಥದ್ದು, ಜಂಕ್ ಫುಡ್ಸು, ಆಲ್ಕೋಹಾಲು, ಸ್ವಲ್ಪ ಇದು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಸಾಧ್ಯತೆಗಳಿರ್ತದೆ. ಲೈಕ್ ಅಂದರೆ ಈ PCOD ಅಂತೆಲ್ಲ ಬಂದಾಗ ಹಾರ್ಮೋನ್ಸ್ ವೇರಿಯೇಷನ್ಸ್ ಆದಾಗ ಮೇಲ್ಸಲ್ಲೂ ಇರುತ್ತೆ, ಫೀಮೇಲ್ಸಲ್ಲೂ ಇರುತ್ತೆ. ಬಟ್ ಈ ಹಾರ್ಮೋನಲ್ ವೇರಿಯೇಷನ್ಸ್ ಫೀಮೇಲ್ಸಲ್ಲಿ ಸ್ವಲ್ಪ ಜಾಸ್ತಿ ಸಾಮಾನ್ಯ. ಸೊ ಹಾಗಾಗಿ ಅದು ಒಂದು ಕೆಲವು ಕಾರಣಗಳಿರ್ತದೆ. ಬಟ್ ಒಂದು ಸರ್ಟನ್ ಸೆಗ್ಮೆಂಟ್ ಅಷ್ಟೇ. ಬಟ್ ಮೇಜರ್ ಸೆಗ್ಮೆಂಟ್ ನಾವು ನೋಡಿದಾಗ ಹೆರಿಡಿಟರಿ ಪ್ರಮುಖ ಕಾರಣ. ಅಂದ್ರೆ ಕೆಲವು ಕೇಸ್ಗಳಲ್ಲಿ ಡಾಕ್ಟರ್ ಅತಿಯಾಗಿ ಹಳ್ಳಿಗಳಲ್ಲಿ ಬೊಜ್ಜಿನ ಸಮಸ್ಯೆ ಇರೋದಕ್ಕಿಂತ ರೇಷು ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಈ ನಗರ ಪ್ರದೇಶಗಳಲ್ಲಿರುವಂತಹ ಅಟ್ಮಾಸ್ಫಿಯರ್ ನಿಂದನೇ ಈ ಯುವಕರಲ್ಲಿ ಯುವತಿಯರಲ್ಲಿ ಅತಿ ಹೆಚ್ಚಿನ ಬೊಜ್ಜಿನ ಸಮಸ್ಯೆ ಕಾಣಿಸ್ಕೊಳ್ಬಹುದಾ?
ಇಲ್ಲ ಇಲ್ಲಿ ಇದರಲ್ಲಿ ನಾವು ಯಾವುದೇ ಒಂದು ರೀಜನಲ್ ವೇರಿಯೇಷನ್ಸ್ ಅಂತ ಇರಲ್ಲ. ಇವಾಗ ಏನಾಗಿರುತ್ತೆ, ನಾವು ಹಳ್ಳಿಯಲ್ಲಿ ನಾವು ನೋಡಿದ್ರೆ ಅಲ್ಲಿರ್ತಕ್ಕಂಥ ಅಂದ್ರೆ ತಂದೆ ತಾಯಿಗಳು ಅಥವಾ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದು ಹಾರ್ಡ್ ವರ್ಕರ್ಸ್ ಅಥವಾ ಈ ಥರ ಎಲ್ಲ ಇದ್ದಾಗ ಸೊ ಯಾರೂ ಅಲ್ಲಿ ಆ ಒಬೆಸಿಟಿ ಕಾಣಿಸ್ಕೊಂಡಿರಲ್ಲ. ಹಾಗಾಗಿ ಅವ್ರ ಮಕ್ಕಳಲ್ಲೂ ಕೂಡ ಅಷ್ಟೊಂದು ಒಬೆಸಿಟಿ ಕಾಣಿಸ್ಕೊಂಡಿರಲ್ಲ. ಬಟ್ ಇಲ್ಲಿ ಹೇಗಾಗಿರುತ್ತೆ ಅಂದರೆ ಮೊದಲಿಂದನೂ ಇಲ್ಲಿ ವಾಸಿಸ್ತಕ್ಕಂಥ ಜನಗಳಲ್ಲಿ ಇದೊಂದು ಸಾಮಾನ್ಯ ಆಗಿರುತ್ತೆ, ತಂದೆ ತಾಯಿಗಳಲ್ಲೂ ಕೂಡ. ಹಾಗಾಗಿ ಅದು ಮಕ್ಕಳಲ್ಲೂ ಕೂಡ ಇರುತ್ತೆ. ಅಡಿಷನಲ್ ಅಫ್ಕೋರ್ಸ್ ನಾವೊಂದು ಅದು ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಅಂತೀವಿ ಅಥವಾ ಅಡಿಷನಲ್ ಫ್ಯಾಕ್ಟರ್ಸ್ ಅಂತೀವಿ. ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ನಾವು ಅಡಿಷನಲ್ ಅದನ್ನು ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇನ್ಆಕ್ಟಿವಿಟಿ, ಎಕ್ಸಸ್ ಫುಡ್ಡು, ಹೈ ಕ್ಯಾಲೋರಿ ಇವೆಲ್ಲ ಅದ್ರ ಕಾಂಟ್ರಿಬ್ಯೂಷನ್, ಜಂಕ್ ಫುಡ್ಸ್ ಇವೆಲ್ಲ ಕಾಂಟ್ರಿಬ್ಯೂಷನ್ ಇದ್ದೇ ಇರ್ತದೆ. ಇನ್ನು ಈ ಕರ್ಲ್ಸ್ ಅಂಡ್ ಕರ್ಲ್ಸ್ ಅಲ್ಲಿ ನೀವು ಹೆಚ್ಚಾಗಿ ಲೈಪೋಸಕ್ಷನ್ ಅನ್ನೋ ಒಂದು ಟ್ರೀಟ್ಮೆಂಟ್ ಮೂಲಕ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಬೊಜ್ಜನ್ನ ಕರಗಿಸ್ತೀವಿ ಅಂತ ಬಹಳಷ್ಟು ಸಲ ಹೇಳಿದ್ರ. ಈ ಲೈಪೋಸಕ್ಷನ್ ಟ್ರೀಟ್ಮೆಂಟ್ ಅಂದ್ರೆ ಏನು ಡಾಕ್ಟರ್, ಯಾವ ರೀತಿ ಮಾಡ್ತೀರಾ ಇದನ್ನ? ನಾವು ಬೊಜ್ಜುತನವನ್ನು ನಾವು ಸೈಂಟಿಫಿಕ್ ಅನಲೈಸ್ ಮಾಡಿದಾಗ ಇಲ್ಲಿ ಹೆರಿಡಿಟರಿ ಏನಾಗುತ್ತೆ, ಹೆರಿಡಿಟರಿ ಸಿಗ್ನಲ್ ಕೊಡ್ತಾ ಇರುತ್ತೆ. ಅಂದ್ರೆ ಆ ಜೀನ್ಸ್ ಇಂದ ಸಿಗ್ನಲ್ ಬರ್ತಾ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಫ್ಯಾಟ್ಸ್ ಅಲ್ಲಿಗೆ ಒಂದು ಸಿಗ್ನಲ್ ಏನು ಕೊಡುತ್ತೆ ಅಂದ್ರೆ ಸೈಜ್ ದಪ್ಪ ಆಗುವಂತ ಅಂದ್ರೆ ಸಿಗ್ನಲ್. ಇವಾಗ ಫಾರ್ ಎಕ್ಸಾಂಪಲ್ ಹೆರಿಡಿಟರಿ ಹೇರ್ ಲಾಸ್ ಇರುತ್ತೆ. ಸೊ ಅವರಿಗೆ ಏನೇ ಪ್ರಯತ್ನ ಮಾಡಿದ್ರು ಆ ಒಂದು ಡಿಫ್ರೆಂಟ್ ಆ ಒಂದು ಏಜ್ ಗ್ರೂಪ್ ಅಲ್ಲಿ ಅದು ಹೇರ್ ಲಾಸ್ ಆಗೇ ಆಗುತ್ತೆ, ಅಂದ್ರೆ ಸಿಗ್ನಲ್ ಪ್ರಕಾರ ಆಗುತ್ತೆ. ಮತ್ತೆ ಒಂದು ಸರ್ಟನ್ ರೀಜನಲ್ ಮಾತ್ರ ಆಗುತ್ತೆ, ಎಲ್ಲ ಕಡೆ ಹೇರ್ ಲಾಸ್ ಆಗೋದಿಲ್ಲ. ಅದೇ ರೀತಿ ಇಲ್ಲೂ ಕೂಡ ಫ್ಯಾಟ್ ಸೆಲ್ಸ್ಗೆ ಒಂದು ಪರ್ಟಿಕ್ಯುಲರ್ ರೀಜನ್ ಇರ್ಬೋದು ಅಥವಾ ಹೋಲ್ ಬಾಡಿಗೆ ಇರ್ಬೋದು, ಆ ಫ್ಯಾಟ್ ಸೆಲ್ಸ್ಗೆ ಸಿಗ್ನಲ್ಸ್ ಹೋಗ್ತಾ ಇರ್ತದೆ. ಫ್ಯಾಟ್ ಸೆಲ್ಸ್ ದಪ್ಪ ಆಗಲಿಕ್ಕೆ ಇಲ್ಲಿ ಫ್ಯಾಟ್ ಸೆಲ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇಲ್ಲಿ ಎಲ್ಲೂ ಕೂಡ ಫ್ಯಾಟ್ ಸೆಲ್ ನಂಬರ್ ಯಾವತ್ತೂ ಕೂಡ ನಮ್ಮ ಬಾಡಿಯಲ್ಲಿ ಇನ್ಕ್ರೀಸ್ ಆಗೋದಿಲ್ಲ. ಸೊ ಹಾಗಾಗಿ ಇದು ನಾವು ಒಂದು ಎಕ್ಸಸೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ಫ್ಯಾಟ್ ಸೆಲ್ ಸೈಜ್ ಕಡಿಮೆ ಆಗುತ್ತೆ, ಅಥವಾ ಸ್ವಲ್ಪ ಡಯಟ್ ಮಾಡ್ತೀವಿ ಅಂತ ಇಟ್ಕೊಂಡ್ರೆ ಫ್ಯಾಟ್ ಸೆಲ್ ಕಡಿಮೆ ಆಗುತ್ತೆ. ಹಾಗೆ ನೀವು ಅದನ್ನ ಕೇಳಿರ್ಬೋದು, ಅವ್ರು ಎಕ್ಸಸೈಸ್ ಮಾಡ್ತಾ ಇದ್ದಾಗ ಕಡಿಮೆ ಇತ್ತು, ಡಯಟ್ ಮಾಡ್ತಾ ಇದ್ದಾಗ ಸ್ವಲ್ಪ ಕಡಿಮೆ ಆಗಿತ್ತು, ಅದನ್ನು ಸ್ಟಾಪ್ ಮಾಡಿದಾಗ ಮತ್ತೆ ಪುನಃ ಜಾಸ್ತಿ ಆಯಿತು ಅಂದರೆ ಈ ಏರುಪೇರುಗಳು ಸಾಧ್ಯ ಇರುತ್ತೆ. ಅಂದರೆ ಹಿಗ್ಗೋದು ಕುಗ್ಗೋದು ಅಷ್ಟೇ ಸಾಧ್ಯ ಇರುತ್ತೆ ಇಲ್ಲಿ. ಆದರೆ ಲೈಪೋಸಕ್ಷನ್ ಒಂದೇ ಮೆಥಡಲ್ಲಿ ಮಾತ್ರ ಆ ಫ್ಯಾಟ್ ಸೆಲ್ಸನ್ನು ನಾವು ಸಂಪೂರ್ಣವಾಗಿ ಒಂದು ಯಾವುದೇ ಒಂದು ಪಾರ್ಟಿಂದ ನಾವು ತೆಗಿಬೋದಾಗಿರುತ್ತೆ. ಅಂದರೆ ಹೆಚ್ಚಿನದಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ನಾರ್ಮಲ್ ಫ್ಯಾಟನ್ನು ನಾವು ಬಿಡ್ತಾ ಇದ್ದೀವಿ, ಹೆಚ್ಚಿನ ಫ್ಯಾಟನ್ನು ನಾವು ತೆಗಿತಾ ಇದ್ದೀವಿ, ಹಾಗಾಗಿ ನಾರ್ಮಲ್ಸ್ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಸಿಗ್ನಲ್ ಇದೆ, ಫ್ಯಾಟ್ ಸೆಲ್ಸ್ ಇದೆ, ನಾವು ಸಿಗ್ನಲ್ ಅನ್ನು ನಾವು ಕಟ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮಗೆ ಆಪ್ಷನ್ ಇರೋದೇನು, ಫ್ಯಾಟ್ ಸೆಲ್ಸ್ನ ನಾವು ರಿಮೂವ್ ಮಾಡಿದಾಗ್ಲೇನೆ ಆ ಒಂದು ರಿಸಲ್ಟ್ಸ್ ಪರ್ಮನೆಂಟ್ ಆಗಿ ಉಳಿಯೋದು. ಇಲ್ಲಿ ಇನ್ನೊಂದು ಏನಂದ್ರೆ ಈ ಫ್ಯಾಟ್ ಸೆಲ್ಸ್ಗಳ ನಂಬರ್ ಯಾವತ್ತೂ ಕೂಡ ಇನ್ಕ್ರೀಸ್ ಆಗೋದಿಲ್ಲ. ಒನ್ಸ್ ರಿಮೂವ್ಡ್ ಈಸ್ ರಿಮೂವ್ಡ್. ಸೊ ಹಾಗಾಗಿ ನಾವು ಯಾವುದೇ ಒಂದು ಭಾಗಗಳನ್ನ ಲೈಪೋಸಕ್ಷನ್ ಮಾಡಿದಾಗ ಆ ಬೆನಿಫಿಟ್ ಅವ್ರಿಗೆ ಇದ್ದೇ ಇರುತ್ತೆ, ಮತ್ತೆ ಪರ್ಮನೆಂಟ್ ಆಗಿ ಕೂಡ ಇದ್ದೇ ಇರ್ತದೆ. ಅಂದ್ರೆ ಪ್ರತಿಯೊಂದು ಪೇಷಂಟ್ನೂ ಸಹ ನೀವು ಸೈಂಟಿಫಿಕ್ ಆಗಿ ಅವ್ರನ್ನ ಸ್ಟಡಿ ಮಾಡಿನೇ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಅಲ್ಲ, ಒಬೆಸಿಟಿ ಅನ್ನೋದು ಸಾಮಾನ್ಯವಾಗಿ ಇವಾಗ ಸ್ವಲ್ಪ ಒಬೆಸಿಟಿ ಇದ್ದವರಿಗೆ ಅಥವಾ ಮೈಲ್ಡ್ ಅಂತ ಏನು ಹೇಳ್ತೀವಿ ಅಥವಾ ಮಾಡ್ರೇಟ್ ಅಂತ ಏನು ಹೇಳ್ತೀವಿ, ಕೆಲವರು ಎಷ್ಟೋ ಜನ ಒಂದು ಈ ಎಕ್ಸಸೈಸ್ ಕಂಟಿನ್ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ, ಓಕೆ ಆಗಿರ್ತದೆ. ಸೊ ಹಾಗಾಗಿ ನಾವು ಹೆಚ್ಚಿನ ಒಂದು ಒಬೆಸಿಟಿ ಇರ್ತಕ್ಕಂಥವ್ರು ಅವರು ಇದು ಏನೇ ಒಂದು ಪ್ರಯತ್ನಗಳನ್ನು ಮಾಡಿದಾಗ ನ್ಯಾಚುರಲ್ ಮೆಥಡ್ಸ್ಗಳಂತ ಹೇಳಿದ್ರೆ ಎಕ್ಸಸೈಸು ಅಥವಾ ವಾಕಿಂಗ್ ಅದೆಲ್ಲ ಏನೇನಿದೆ, ಸೊ ಅದೆಲ್ಲ ಪ್ರಯತ್ನಗಳ ಜೊತೆಯಲ್ಲಿ ಡಯಟು ಕೂಡ ನಾರ್ಮಲ್ ಇಟ್ಕೊಂಡು ಕೂಡ ಅವರಿಗೆ ಆ ರಿಸಲ್ಟ್ಸ್ ಸಿಕ್ಕಿರಲ್ಲ, ಅಂದರೆ ಕಡಿಮೆ ಆಗಿರೋದಿಲ್ಲ. ಸೊ ಕಾಂಟೂರ್ ಬಲ್ಜಸ್ ಎಲ್ಲ ಇರುತ್ತೆ. ಸೊ ಅವಾಗ ಉಳಿದಿರ್ತಕ್ಕಂಥ ಒಂದೇ ಆಪ್ಷನ್ನು ಲೈಪೋಸಕ್ಷನ್. ಸೊ ಲೈಪೋಸಕ್ಷನ್ನಿಂದ ಅವರು ಅದನ್ನು ನಾರ್ಮಲ್ ಮಾಡಿಕೊಂಡು ಬರ್ಡನನ್ನು ಕಡಿಮೆ ಮಾಡಿಕೊಂಡು ನಂತರ ಅವರು ಅದನ್ನು ಜಸ್ಟ್ ಮೇಂಟೈನ್ ಮಾಡಲಿಕ್ಕೆ ಒಂದು ಎಕ್ಸಸೈಸ್ ಆಗಿರ್ಬೋದು ಅಥವಾ ನಾರ್ಮಲ್ ಡಯಟನ್ನು ಫಾಲೋ ಮಾಡ್ಕೊಂಡಾಗಿದ್ರೆ ಸಾಕು, ಅದು ಅವ್ರಿಗೆ ಲೈಫ್ ಟೈಮಿಗೆ ರಿಸಲ್ಟ್ಸ್ ಇರ್ತದೆ ಅವ್ರಿಗೆ. ಅಂದರೆ ಈ ಲೈಪೋಸೆಕ್ಷನ್ ಟ್ರೀಟ್ಮೆಂಟ್ ಯಾವುದೇ ಟ್ರೀಟ್ಮೆಂಟ್ ಅಂದ್ರೂ ಡಾಕ್ಟರ್ ಇಂತಿಷ್ಟು ಟೈಮ್ ಅಂತ ಇರುತ್ತೆ, ಒಂದು ಟ್ರೀಟ್ಮೆಂಟ್ಗೆ ಇಷ್ಟು ಟೈಮ್ ಬೇಕಾಗಬಹುದು ಅಂತ ಇರುತ್ತೆ. ಅದೇ ರೀತಿ ಒಬ್ಬ ರೋಗಿ ಲೈಪೋಸೆಕ್ಷನ್ ಟ್ರೀಟ್ಮೆಂಟ್ಗೆ ಒಳಗಾದ್ರೆ ಎಷ್ಟು ಸಮಯದವರೆಗೆ ಆ ಟ್ರೀಟ್ಮೆಂಟ್ ಹಿಡಿಯುತ್ತೆ? ಇಲ್ಲಿ ಅದು ಈಗ ಯಾರಿಗೆ ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್, ಆಸ್ ಪರ್ ದ ರಿಕ್ವೈರ್ಮೆಂಟ್ ಅಂತ ಇರುತ್ತೆ. ಸೊ ಇಲ್ಲಿ ಯಾವುದೇ ಒಬ್ಬರು ಅದೇ ಕ್ಲೈಂಟ್ ನಮ್ಮಲ್ಲಿ ಆ ಒಂದು ಒಬೆಸಿಟಿ ಸಂಬಂಧಪಟ್ಟಂಗೆ ಬಂದಾಗ ಸೊ ಅವ್ರನ್ನ ನಾವು ಅದರ ಯಾವ ಪಾರ್ಟಲ್ಲಿ ಎಷ್ಟರ ಮಟ್ಟಿಗೆ ಆ ಫ್ಯಾಟ್ ಎಕ್ಸಸ್ ಇದೆ ಅನ್ನೋದನ್ನು ನಾವು ಸ್ಟಡಿ ಮಾಡ್ತೇವೆ. ಅಂದರೆ ಮೊದಲನೇದಾಗಿ ಪಿಂಚ್ ಟೆಸ್ಟ್ ಅಂತ ಹೇಳ್ತೀವಿ, ಅಂದರೆ ಹೊಟ್ಟೆ ಭಾಗದಲ್ಲಿದ್ದರೆ ಎಷ್ಟು ಎಕ್ಸಸ್ ಇದೆ, ಯಾವ ಭಾಗಗಳಲ್ಲಿ ಎಷ್ಟಿದೆ, ಹಿಪ್ಸಲ್ಲಿ ಎಷ್ಟಿದೆ. ಸೊ ಇದಕ್ಕೆ ಸಿಂಪಲ್ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಇನ್ವೆಸ್ಟಿಗೇಷನ್ಸ್ ಬೇಕಾಗಿಲ್ಲ. ಇದರಲ್ಲಿ ಫ್ಯಾಟ್ ಅನಾಲಿಸಿಸ್ ಅವೆಲ್ಲ ಏನು ಬೇಕಾಗಿಲ್ಲ. ಎಕ್ಸಸ್ ಫ್ಯಾಟ್ ನಮಗೆ ಗೊತ್ತಾಗುತ್ತೆ. ಸೊ ಅದನ್ನ ಮಸಲ್ ನಾವು ಅದನ್ನ ಫಿಸಿಕಲ್ ಚೆಕ್ ಮೂಲಕನೇ ಕಂಡುಹಿಡಿಯಬಹುದು. ಫಿಸಿಕಲ್ ಅಂದ್ರೆ ಇಟ್ ಜಸ್ಟ್ ಪಿಂಚ್ ಟೆಸ್ಟ್, ಅದ್ರ ಯಾರಿಗೆ ಆದ್ರೂ ಗೊತ್ತೇ ಆಗಿರ್ತದೆ. ಸೊ ಎಲ್ಲೆಲ್ಲಿ ಬಲ್ಜಸ್ ಇದೆ, ಎಲ್ಲೆಲ್ಲಿ ಹೆಚ್ಚಿಗೆ ಇದೆ ಅನ್ನೋದನ್ನ ಫಸ್ಟ್ ನಾವು ಸ್ಟಡಿ ಮಾಡಿಕೊಂಡು ಸೊ ಅವರಿಗೆ ಅನುಕೂಲಕ್ಕೆ ತಕ್ಕಾಗೆ ಒಂದು ಸ್ಟೇಜಲ್ಲೋ ಅಥವಾ ಒಂದು 2-3 ಸ್ಟೇಜಲ್ಲೋ ಈ ಲೈಪೋಸಕ್ಷನ್ ಅನ್ನು ಅವ್ರಿಗೆ ಅಡ್ವೈಸ್ ಮಾಡಲಾಗುತ್ತೆ. ಇದು ಲೈಪೋಸಕ್ಷನ್ ಎಲ್ಲ ಡೇ ಕೇರ್ ಸರ್ಜರಿ, ಅಂದರೆ ಒಂದು ದಿವಸದ ಸರ್ಜರಿ. ಅವರು ಅದನ್ನು ಲೈಕ್ ಒನ್ ಡೇಯಲ್ಲಿ ಮುಗಿದೋಗ್ತಕ್ಕಂಥದ್ದು, 3 to 4 hours ಸರ್ಜರಿ ಇರ್ತಕ್ಕಂಥದ್ದು, ಸೇಮ್ ಡೇ ಡಿಸ್ಚಾರ್ಜು ಅಥವಾ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಡಿಸ್ಚಾರ್ಜ್ ಆಗುವಂಥದ್ದು, 2 to 3 days ಆಫ್ ರೆಸ್ಟ್. ಸೊ ಇಷ್ಟು ಮಾಡಿಕೊಂಡ್ರೆ ಸಾಕು, ಹೆಚ್ಚಿನದಾಗಿ ಅವ್ರ ಪ್ರಿಪ್ರೇಷನ್ಸ್ ಇರೋದಿಲ್ಲ. ಮತ್ತು ಇಲ್ಲಿ ಕಾಸ್ಮೆಟಿಕ್ ಸರ್ಜರಿಯಲ್ಲಿ ಯಾವತ್ತೂ ಕೂಡ ಎಕ್ಸಾಮಿನೇಷನ್ ಇಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್.
ಅದನ್ನು ನಾವು ಎಕ್ಸಾಮಿನ್ ಮಾಡಿದ ನಂತರನೇ ಅವ್ರಿಗೆ ಇನ್ನಿತರ ಕೆಲವು ವಿಚಾರಗಳು ಅವ್ರು ಏನೇ ಒಂದು ಸಂದೇಹಗಳಿರಬಹುದು, ಅಂದರೆ ಈ ಒಂದು ವಿಚಾರವಾಗಿ, ಟ್ರೀಟ್ಮೆಂಟ್ ವಿಚಾರವಾಗಿ, ಕಾಸ್ಟ್ ವಿಚಾರವಾಗಿ ಎಲ್ಲನೂ ಕೂಡ ಅವ್ರಿಗೆ ಡಿಸ್ಕಸ್ ಮಾಡಲಾಗುತ್ತೆ. ಅಂದ್ರೆ ಡಾಕ್ಟರ್, ಯಾವುದೇ ಒಂದು ಸರ್ಜರಿ ಅಂದ ತಕ್ಷಣ ಬಹಳಷ್ಟು ಜನ ಎದುರುಕೊಳ್ಳೋದು ಅದ್ರ ಸೈಡ್ ಎಫೆಕ್ಟ್ಸ್ಗೋಸ್ಕರನ. ಸರ್ಜರಿ ಅಂದ್ರೆ ಬಹಳಷ್ಟು ಕುಯ್ದಿರ್ತಾರೆ, ಕಟ್ ಮಾಡಿರ್ತಾರೆ ಅನ್ನೋ ಒಂದು ಆಲೋಚನೆಯಲ್ಲೇ ಇರ್ತಾರೆ. ಈ ಲೈಪೋಸೆಕ್ಷನ್ ಸರ್ಜರಿಗೆ ಒಳಗಾದ್ರೆ ಯಾವ ರೀತಿ ಆದ್ರೂ ಅಡ್ಡ ಪರಿಣಾಮ ಆಗೋದು, ಮುಂದೆ ಇದು ಈ ಒಬೇಸಿಟಿ ಬರೋದು ಅಥವಾ ಬರದೇ ಇರೋ ಯಾವ ರೀತಿ ಚಾನ್ಸಸ್ ಇರುತ್ತೆ ಡಾಕ್ಟರ್? ಇಲ್ಲಿ ನಾವು ಅದೇ ಸರ್ಜರಿ ಅಂತ ಹೊರಡುವೆ ಒಂದು ಎಲ್ಲರಿಗೂ ಹೆದರಿಕೆ ಬರುವಂಥದ್ದು. ಸೊ ಹಾಗಾಗಿ ಅಂದ್ರೆ ಬಿಗ್ಗೆಸ್ಟ್ ಅದು ಫಿಯರ್ ಇರೋದೇ ಸರ್ಜರಿ. ಸರ್ಜರಿ ಅಂದ್ರೆ ಸರ್ಜರಿ ಇರಬಹುದು, ಸರ್ಜರಿ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಇರಬಹುದು, ಕಾಂಪ್ಲಿಕೇಶನ್ಸ್ ಇರಬಹುದು, ಅನಸ್ಥೀಷಿಯಾ ಇರಬಹುದು, ಅನಸ್ಥೀಷಿಯಾ ರಿಲೇಟೆಡ್ ಪ್ರಾಬ್ಲಮ್ಸ್ ಇರಬಹುದು. ಸೊ ಈ ರೀತಿ ನಾನಾ ರೀತಿ, ಅಥವಾ ಪೇನ್ ಅಂತ ಇರಬಹುದು, ಅಥವಾ ಇನ್ನಿತರ ಕೆಲವು ಸ್ಕಾರ್ಗಳು ಬಗ್ಗೆ ಈ ರೀತಿ ನಾನಾ ಒಂದು ಈ ಸಂದೇಹಗಳು ಇರ್ತಕ್ಕಂಥದ್ದು ಸಾಮಾನ್ಯ. ಆದರೆ ಈ ಟೆಕ್ನಾಲಜಿ ಏನು ಅಡ್ವಾನ್ಸ್ ಆಗಿರುತ್ತೆ, ಸೊ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲ ಏನು ಆಗಿರುತ್ತೆ, ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಕಾಸ್ಮೆಟಿಕ್ ಸರ್ಜನಲ್ಲಿ ಆ ಒಂದು ಬೆಸ್ಟ್ ಟ್ರೀಟ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದ್ದೇ ಇರ್ತದೆ. ಅಂತ ಹೇಳಿದ್ರೆ ವಿತೌಟ್ ಆ ಒಂದು ಯಾವುದೇ ಅಡಚಣೆಗಳು ಅಥವಾ ಸೈಡ್ ಎಫೆಕ್ಟ್ಸ್ ಅಥವಾ ಒಂದು ಅಡ್ಡ ಪರಿಣಾಮಗಳು ಇಲ್ಲದೇ ಆ ಒಂದು ಬೆಸ್ಟ್ ರಿಸಲ್ಟ್ಸ್ ಕೊಡಲಿಕ್ಕೆ ಸಾಧ್ಯ ಇರುತ್ತೆ. ನಾವು ಜಸ್ಟ್ ಕಾಂಟೂರಿಂಗ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಈ ಲೈಪೋಸೆಕ್ಷನಿಂದ ಹೈ ಡೆಫಿನಿಷನ್ ಆ ಕಾಂಟೂರ್ಗಳು ಅಥವಾ ಒಂದು 6 ಪ್ಯಾಕ್ಸ್ ಆಗಲಿ ಅಥವಾ ಒಂದು ಬೆಸ್ಟ್ ಡೆಫಿನಿಷನ್ಸ್ ಕೊಡೋದಾಗಲಿ, ಕಾಂಟೂರ್ ಕೊಡೋದಾಗಲಿ ಸಾಧ್ಯ ಇರುತ್ತೆ. ಸೊ ಹಾಗಾಗಿ ಆ ಟೆಕ್ನಾಲಜಿ ಏನು ಅಡ್ವಾನ್ಸ್ ಆಗಿರುತ್ತೆ ಅಥವಾ ಇದು ಒಂದು ರೀಸೆಂಟ್ ಅಪ್ಡೇಟ್ಸ್ ಏನಿರುತ್ತೆ ಅದನ್ನೆಲ್ಲ ನಾವು ಅದನ್ನು ಫಾಲೋ ಮಾಡ್ಕೊಂಡಂಗೆ ಇನ್ನೂ ಅದು ಬೆಸ್ಟ್ ಕ್ವಾಲಿಟಿ ರಿಸಲ್ಟ್ಸು ಕೂಡ ಮತ್ತು ಹಾಗೆ ಸೇಫು ಕೂಡ ಇರ್ತದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಹೆದರಿಕೆ, ಅಂದರೆ ಈ ತಿಳುವಳಿಕೆಗಿನ ಜಾಸ್ತಿ ಹೆದರಿಕೆ. ಸೊ ಈ ಹೆದರಿಕೆಯಿಂದಲೇ ಅರ್ಧ ಇದು ಡಿವಿಯೇಷನ್ಸ್ ಆಗೋದು. ಅಂತ ಹೇಳಿದ್ರೆ ಈ ನಾನ್ ಸರ್ಜಿಕಲ್ ಮೆಥಡ್ಸ್ಗಳಿಗೆ ಹೋಗ್ತಕ್ಕಂಥ ಒಂದು ಚಾನ್ಸಸ್ ಇರ್ತದೆ. ಅಂದರೆ ಮೊದಲನೇದಾಗಿ ನಾವು ಪ್ರಯತ್ನ ಮಾಡೋಣ, ಇದನ್ನು ನೋಡೋಣಂತೆ, ಇದು ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ನಾವು ಸರ್ಜರಿ ಬಗ್ಗೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ನೀವು ಯಾವುದೇ ಒಬೆಸಿಟಿ ಪೇಷಂಟ್ ಬಂದ್ರೆ ಡೈರೆಕ್ಟ್ ಆಗಿ ನೀವು ಲೈಪೋಸೆಕ್ಷನ್ ನ ನೀವು ಪ್ರಿಫರ್ ಮಾಡೋದಿಲ್ಲ, ಫಸ್ಟ್ ಯಾವ್ದಾದ್ರು ಬೇರೆ? ಇಲ್ಲ ಆತರ ನಮ್ಮಲ್ಲಿ ನಾವು ಯಾವುದೇ ಒಂದು ನಾನ್ ಸರ್ಜಿಕಲ್ ಮೆಥಡ್ಸ್ ನಾವು ಯಾವ್ದು ಅಡ್ವೈಸು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವುದು ಸೈಂಟಿಫಿಕ್ ಆಗಿ ಇರೋದಿಲ್ಲ, ಹಾಗಾಗಿ ಮತ್ತೆ ಯಾವುದೇ ಒಂದು ಮೆಥಡ್ ಇಂದ ಖಂಡಿತವಾಗಿ ಅವ್ರಿಗೆ ಯೂಸ್ ಇರೋದಿಲ್ಲ. ಅದು ಓನ್ಲಿ ಆ ಫಿಯರ್ ಫ್ಯಾಕ್ಟರ್ ಅನ್ನ ಒಂದು ಯೂಸ್ ಆಗಿರುತ್ತೆ ವಿನಃ ಅಲ್ಲಿ ಫಿಯರ್ ಫ್ಯಾಕ್ಟರ್ ನಷ್ಟೇ ಅದು ಬಳಕೆ ಮಾಡಿಕೊಂಡು ಆ ವಿಧಾನಗಳನ್ನ ಅವರು ಅದನ್ನು ಫಾಲೋ ಮಾಡ್ಕೊಂಡಿರ್ತಾರೆ ವಿನಃ ಇಲ್ಲಿ ಯಾವುದೇ ಖಂಡಿತವಾಗಿ ರಿಸಲ್ಟ್ಸ್ ಇರೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಪೇಷಂಟ್ಸ್ಗಳು ಆಲ್ರೆಡಿ ಎಲ್ಲ ಕಡೆ ಈ ನಾನ್ ಸರ್ಜಿಕಲ್ ಮೆಥಡ್ಸ್ಗಳ ಬಗ್ಗೆ ಎಲ್ಲ ಕಡೆ ಅವ್ರದ್ದು ಎಕ್ಸ್ಪೀರಿಯನ್ಸ್ಗಳನ್ನು ಅವರೆಲ್ಲ ಶೇರ್ ಮಾಡಿರ್ತಾರೆ. ಅಂತ ಹೇಳಿದ್ರೆ ಏನೋ ಒಂದು ಸ್ಲಿಮ್ಮಿಂಗ್ ಸೆಂಟರ್ಸ್ ಅಂತ ಇರ್ಬೋದು ಅಥವಾ ಇನ್ನಿತರ ಹೀಗೆ ಸುಮಾರು ಇರುತ್ತೆ. ಸೈಂಟಿಫಿಕ್ ಇರೋದಿಲ್ಲ ಇಲ್ಲಿ. ಹಾಗಾಗಿ ಎಲ್ಲೂ ಕೂಡ ಈ ಫ್ಯಾಟ್ ಸೆಲ್ಸ್ ಅನ್ನ ಪರ್ಮನೆಂಟ್ ಆಗಿ ದೇಹದಿಂದ ತೆಗೆಯುವಂತ ಪದ್ಧತಿ ಎಲ್ಲೂ ಇಲ್ಲ, ಲೈಪೋಸೆಕ್ಷನ್ ಒಂದೇ ಪದ್ಧತಿ. ಹಾಗಾಗಿ ಇದು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದಾಗಿರುತ್ತೆ. ಡಾಕ್ಟರ್, ಇನ್ನು ಈ ಲೈಪೋಸೆಕ್ಷನ್ ಸರ್ಜರಿ ಕೆಲವೊಂದು ಪೇಷಂಟ್ಗಳಿಗೆ ಮಾಡಬಹುದು, ಎಲ್ರಿಗೂ ಒಬೆಸಿಟಿ ಇರೋರಿಗೆ ಎಲ್ರಿಗೂ ಮಾಡ್ಬೋದಾ, ಅಥವಾ ಯಾವ ಇಂತಹ ಪೇಷಂಟ್ಗಳಿಗೆ ಈ ಒಂದು ಸರ್ಜರಿಯನ್ನ ಮಾಡೋದಕ್ಕೆ ಆಗೋದಿಲ್ಲ? ಇಲ್ಲಿ ಲೈಪೋಸೆಕ್ಷನ್ ಅನ್ನೋದು ಬೊಜ್ಜುತನಕ್ಕೆ ಮಾಡತಕ್ಕಂಥದ್ದು. ಬೊಜ್ಜುತನ ಕಡಿಮೆ ಪ್ರಮಾಣದಲ್ಲಿರಬಹುದು ಅಥವಾ ಮಾಡರೇಟ್ ಪ್ರಮಾಣದಲ್ಲಿರಬಹುದು ಅಥವಾ ಅತಿಯಾಗೂ ಕೂಡ ಇರಬಹುದು. ಯಾರಿಗೆ ಇದ್ರೂ ಕೂಡ ಈ ಲೈಪೋಸೆಕ್ಷನ್ ಇಂದ ಬೆನಿಫಿಟ್ಸ್ ಇದ್ದೇ ಇರ್ತದೆ. ಸೊ ಇವಾಗ ಸ್ವಲ್ಪ ಪ್ರಮಾಣದಲ್ಲಿರೋರಿಗೆ ಇನ್ನೂ ಸ್ವಲ್ಪ ಒಳ್ಳೆ ಡೆಫಿನಿಷನ್ ಬೇಕು ಅನ್ನೋದು ಇರ್ತದೆ. ಸೊ ಅಂಥವರಿಗೆ ನಾವು ಅದಕ್ಕೆ ಹೈ ಡೆಫಿನಿಷನ್ ಲೈಪೋಸೆಕ್ಷನ್ ಅಂದರೆ ಪವರ್ ಅಸಿಸ್ಟೆಡ್ ಲೈಪೋಸೆಕ್ಷನ್ ಇಂದ ಅದನ್ನು ಮಾಡಬಹುದಾಗಿರುತ್ತೆ. ಕೆಲವರಿಗೆ ಮಾಡ್ರೇಟ್ ಆಗಿರುತ್ತೆ, ಅವ್ರಿಗೆ ಏನೋ ಒಂಥರ ಡಿಸ್ಕಂಫರ್ಟ್, ನಾವು ಈ ಥರ ಬಟ್ಟೆ ಹಾಕೊಂಡಾಗ ನಮ್ಗೆ ಬಲ್ಜ್ ಕಾಣಿಸ್ತಾ ಇದೆ, ಇಲ್ಲೊಂದು ಸ್ವಲ್ಪ ಇದೆ, ಇದು ನಮಗೆ ಹೊಟ್ಟೆಲ್ ಸ್ವಲ್ಪ ಇದೆ, ಸೈಡಿಗಿದೆ, ಈ ಥರ ಇದೆ, ಹಿಪ್ಸಲ್ಲಿ ಇದೆ. ಸೊ ಅಂಥವ್ರಿಗೂ ಕೂಡ ಲೈಪೋಸೆಕ್ಷನ್ ಅನುಕೂಲ ಆಗುತ್ತೆ. ಮತ್ತು ಈ ರಿಸಲ್ಟ್ಸ್ ಇಮಿಡಿಯೇಟ್ ಆಗಿ ಅಂದರೆ ಸರ್ಜರಿ ಆಗಿದ ನಂತರನೇ ಅವ್ರಿಗೆ ಆ ಒಂದು ಶೇಪ್ ಸಿಗುವಂಥದ್ದು ಇಮಿಡಿಯೇಟ್ ಆಗಿರ್ತದೆ. ಸೊ ನಾವು ಫ್ಯಾಟ್ ತೆಗೆದಿರೋದು ಕೂಡ ಇಲ್ಲಿ ತೋರಿಸ್ಲಾಗುತ್ತೆ ಅವ್ರಿಗೆ. ಸೆಕೆಂಡು ಇವ್ರಿಗೆ ಆಮೇಲೆ ಇನ್ನೂ ಒಂದು ಹೆಚ್ಚಿನ ಒಂದು ಫ್ಯಾಟ್ ಇರ್ತಕ್ಕಂಥದ್ದು, ಜನರಲ್ ಒಬೆಸಿಟಿ ಇರ್ತಕ್ಕಂಥದ್ದು, ಅಂಥವ್ರಿಗೂ ಕೂಡ ಅನುಕೂಲ ಆಗೇ ಆಗುತ್ತೆ. ಅಂದರೆ ಹೊಟ್ಟೆ ಭಾಗದಲ್ಲೇ ಸ್ವಲ್ಪ ಜಾಸ್ತಿ ಇದೆ, ಬೇರೆ ಭಾಗದಲ್ಲಿ ಏನಿಲ್ಲ, ಹೊಟ್ಟೆ ಭಾಗದಲ್ಲಿ ಮಾತ್ರ. ಅಂಥವ್ರಿಗೂ ಕೂಡ ನಾವು ಲೈಪೋಸೆಕ್ಷನ್ ಮಾಡ್ಬೋದು ಅಥವಾ ಅಬ್ಡೋಮಿನೋಪ್ಲಾಸ್ಟಿ ಅನ್ನೋ ಒಂದು ಸರ್ಜರಿ ಇರಬಹುದು. ಯಾವುದೇ ಒಂದು ಟೆಕ್ನಿಕ್ ಮೂಲಕ ಅವರಿಗೆ ಆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಇನ್ನು ಕೆಲವರಿಗೆ ಜನರಲ್ ಒಬೆಸಿಟಿ ಅಂದರೆ ಸುಮಾರು ಪಾರ್ಟ್ಸ್ಗಳು ಇನ್ವಾಲ್ವ್ಮೆಂಟ್ ಇದೆ. ಹೊಟ್ಟೆ ಭಾಗ ಇದೆ, ಥೈಸ್ ಆ್ಯಂಡ್ ಬಟಕ್ಸ್ ಇದೆ, ಆರ್ಮ್ಸ್ ಆ್ಯಂಡ್ ಅಪ್ಪರ್ ಬ್ಯಾಕ್ ಇದೆ, ಫೇಸ್ ಇದೆ. ಸೊ ಅಂಥ ಟೈಮಲ್ಲಿ ಅವರಿಗೆ ನಾವು ಸ್ಟೇಜ್ಡ್ ಲೈಪೋಸೆಕ್ಷನ್ ಅನ್ನೋದು ಮಾಡ್ತೇವೆ. ಸೊ ಅಂದರೆ ಲೈಕ್ ಒಂದು ಟೈಮು ಹೊಟ್ಟೆ ಭಾಗ ಮತ್ತು ಅಂದರೆ ಅಬ್ಡೋಮನ್ ಆ್ಯಂಡ್ ಹಿಪ್ಸ್ ಒಂದು ಸಾರಿ,
ನೆಕ್ಸ್ಟ್ ಬಟಕ್ಸ್ ಆ್ಯಂಡ್ ಥೈಸ್ ಇನ್ನೊಂದು ಸಾರಿ, ಮತ್ತು ಆರ್ಮ್ಸು, ಅಪ್ಪರ್ ಬ್ಯಾಕು ಮತ್ತು ಫೇಸು ಮತ್ತು ನೆಕ್ಕು ಮಾಡ್ತಕ್ಕಂಥದ್ದು ಇನ್ನೊಮ್ಮೆ. ಅಂದರೆ ಸರ್ಟನ್ ಗ್ಯಾಪ್ಸಲ್ಲಿ ಒಂದು 2 to 3 months ಗ್ಯಾಪಲ್ಲಿ ಅವರಿಗೆ ಒಂದು ವಿತಿನ್ ದ ಸೇಫ್ ಲಿಮಿಟ್ಸಲ್ಲಿ ಇಂತಿಷ್ಟು ನಾವು ಅಮೌಂಟ್ ಫ್ಯಾಟನ್ನು ನಾವು ರಿಮೂವ್ ಮಾಡೋದು ಸೇಫ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಸ್ವಲ್ಪ ಸರಿಯಲ್ಲ ಅನ್ನೋದು ಇರುತ್ತದೆ. ಸೊ ಅಂಥದ್ದು ಏನಿದೆ ವಿತಿನ್ ದ ಸೇಫ್ ಲಿಮಿಟ್ಸ್ ಅದನ್ನು ನಾವು ಮಾಡ್ತಾ ಹೋಗುವಂಥದ್ದು ಇರುತ್ತೆ ಜಾಸ್ತಿ ಇದ್ದವರಿಗೆ. ಸೊ ಹಾಗಾಗಿ ಇಲ್ಲಿ ಪುರುಷರಿರಬಹುದು, ಮಹಿಳೆಯರಿರ್ಬೋದು, ಯಾವುದೇ ಒಂದು ಏಜ್ ಗ್ರೂಪ್ ಅಂದರೆ ಅಬೋವ್ 15 ಅಪ್ ಟು ಒಂದು 55, 60, 65 ತನಕ ಯಾವುದೇ ಏಜ್ ಗ್ರೂಪ್ ಯಾವುದೇ ಪ್ರಮಾಣದಲ್ಲಿದ್ದರೂ ಕೂಡ ಅವರಿಗೆ ಅನುಕೂಲಗಳು ಖಂಡಿತ. ಇನ್ನು ನಾವು ಮಹಿಳೆಯರಿಗೆ ನಾವು ಸಾಮಾನ್ಯವಾಗಿ ನೋಡಿದ್ರೆ ಅಂದರೆ ಕೆಲವರಿಗೆ ಸ್ವಲ್ಪ ಡೌಟ್ಸ್ಗಳ ಬಗ್ಗೆ ನಾನು ಹೇಳ್ತಾ ಇರೋದು, ಅಂದರೆ ಹೊಟ್ಟೆ ಭಾಗದಲ್ಲಿ ನಾವು ಅದನ್ನು ಇದ್ದಾಗ ಅವ್ರ ಡೌಟ್ಸ್ ಏನಂದ್ರೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಏನೋ ತೊಂದರೆ ಆಗುತ್ತೆ ಅಂದರೆ ಬಿಫೋರ್ ಮ್ಯಾರೇಜ್ ಮಾಡಿಸಿದಾಗ. ಸೊ ಖಂಡಿತ ಆಗಲ್ಲ, ಯಾಕಂದರೆ ಇಲ್ಲಿ ಫ್ಯಾಟ್ ಇರತಕ್ಕಂಥದ್ದು ಚರ್ಮದ ಕೆಳಭಾಗದಲ್ಲಿ ನಾವು ಲೈಪೋಸೆಕ್ಷನ್ ಮಾಡಿದಾಗ ಕಾಂಟೂರ್ ಬರುತ್ತೆ. ಹಾಗಾಗಿ ಅವ್ರಿಗೆ ಯಾವುದೇ ಥರ ಪ್ರೆಗ್ನೆನ್ಸಿಗೆ ತೊಂದರೆಗಳಿರೋದಿಲ್ಲ. ಇನ್ಫ್ಯಾಕ್ಟ್ ಈ ಹೆಚ್ಚಿಗೆ ಫ್ಯಾಟ್ ಇದ್ದರೆ ಇನ್ಫರ್ಟಿಲಿಟಿಗೆ ಕಾರಣ ಇರ್ತದೆ. ಸೊ ಅವ್ರಿಗೆ ಡೆಫಿನೆಟ್ಲಿ ಅನುಕೂಲ. ನೆಕ್ಸ್ಟ್ ಇರ್ತಕ್ಕಂಥದ್ದು ಬಹಳ ಸಾಮಾನ್ಯ ಅಂತ ಹೇಳಿದ್ರೆ ಈ ಹೆರಿಗೆಗಳ ನಂತರ ಅವ್ರಿಗೆ ಆಗ್ತಕ್ಕಂಥ ಒಂದು ಹೊಟ್ಟೆಯ ಒಂದು ಬೊಜ್ಜುತನ, ಅಂದರೆ ಒಂದು ಹೊಟ್ಟೆಯ ಸುತ್ತ ಇರಬಹುದು ಅಥವಾ ಹಿಪ್ಸ್ ಮತ್ತು ಆ ಒಂದು ಥೈಸ್ ಬಟಕ್ ರೀಜನಲ್ಲಿ ಹೆಚ್ಚಿಗೆ ಅದು ಶೇಖರಣೆ ಆಗ್ತಕ್ಕಂಥದ್ದು. ಏನಕ್ಕೆ ಅಂತ ಹೇಳಿದ್ರೆ ಅವರಿಗೆ ಅಸಮರ್ಪಕ ಒಂದು ಆರೈಕೆ, ಏನಂದರೆ ಆ ಒಂದು ಬೇಬಿ ಬಗ್ಗೆ ಅಥವಾ ಫೀಡಿಂಗ್ ಬಗ್ಗೆ, ನಂತರದ ಒಂದು ಫ್ಯಾಮಿಲಿ ಕೇರ್ ಬಗ್ಗೆ ಆ ಒಂದು ಪ್ರಾಪರ್ ಅವರಿಗೆ ಸೆಲ್ಫ್ ಕೇರ್ ಅನ್ನೋದಕ್ಕೆ ಸ್ವಲ್ಪ ಟೈಮ್ ಅಷ್ಟೊಂದು ಸಿಕ್ಕಿರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಇಷ್ಟೆಲ್ಲ ಕೆಲವು ಪ್ರಯತ್ನ ಮಾಡಿದ್ರು ಸಮ್ಟೈಮ್ಸ್ ಆಗಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕೂಡ ಇವರಿಗೆ ಅನುಕೂಲಗಳು ಇದ್ದೇ ಇರ್ತದೆ ಲೈಪೋಸೆಕ್ಷನ್ನಿಂದ. ನೆಕ್ಸ್ಟ್ ಬರ್ತಕ್ಕಂಥದ್ದು ಈ 45 ಏಜ್ ಪ್ಲಸ್ ಆದ ನಂತರ ಅವ್ರಿಗೆ ಏನಾಗುತ್ತೆ, ಬಾಡಿ ಜಾಸ್ತಿ ಇದ್ದಾಗ ಅದು ತುಂಬ ಫ್ಯಾಟ್ ಇದ್ದಾಗ ಕೂತ್ಕೊಳ್ಳೋದಕ್ಕೆ, ಎದೊಳ್ಳೋದಕ್ಕೆ ಅಥವಾ ಈ ಮಂಡಿ ನೋವುಗಳು, ಕೀಲು ನೋವುಗಳು ಬರ್ತಕ್ಕಂಥ ಒಂದು ಹೆಚ್ಚಿನ ಭಾರದಿಂದಾಗಿ ಸೊ ಅವರ ಆರ್ಥೋಪೆಡಿಷನ್ಸ್ಗೆ ಹೋದರೆ ಸಜೆಸ್ಟ್ ಮಾಡೋದು ತೂಕ ಕಡಿಮೆ ಮಾಡ್ಕೊಳ್ಳಿ. ಸೊ ಹಾಗಾಗಿ ಅದಕ್ಕೆ ಮತ್ತೆ ಸೇಮ್ ಲೈಪೋಸೆಕ್ಷನ್ ರೋಲ್ ಇದ್ದೇ ಇರ್ತದೆ. ಕೆಲವರಿಗೆ ಇದು ಅನ್ಕಂಟ್ರೋಲ್ ಡಯಾಬಿಟೀಸು ಅಥವಾ ಹೈಪರ್ ಟೆನ್ಷನ್ ಎಲ್ಲ ಇದ್ದವ್ರಿಗೂ ಕೂಡ ಈ ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಲೈಪೋಸೆಕ್ಷನ್ ಮಾಡಿಸೋದ್ರಿಂದ ಹೆಲ್ತ್ ರಿಸ್ಕ್ಗಳೆಲ್ಲ ಕಡಿಮೆ ಆಗೋದು. ಶುಗರ್ ಇರೋರು, BP ಇರೋರು ಕೂಡ ಈ ಒಂದು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬಹುದು, ಡೆಫಿನೆಟ್ಲಿ ಮಾಡಿಸ್ಕೋಬಹುದು. ಸೊ ಮಾಡಿಸ್ಕೊಳ್ಳೋದ್ರಿಂದ ಅವರಿಗೆ ಅಲ್ಲಿ ಟ್ರೀಟ್ಮೆಂಟ್ ಪ್ರಮಾಣ ಕಡಿಮೆ ಆಗುತ್ತೆ, ಅನುಕೂಲ ಆಗುತ್ತೆ, ಮತ್ತೆ ಅದರಿಂದ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ. ಅಕಸ್ಮಾತ್ ರಿಸ್ಕ್ ಇದೆ ಅವ್ರಿಗೆ ಫ್ಯಾಮಿಲಿ ಇನ್ನೂ ಆಗಿಲ್ಲ ಅಂಥದ್ರಲ್ಲೂ ಕೂಡ ಅದು ಅವಾಯ್ಡ್ ಆಗೋದು ಅಥವಾ ರಿಸ್ಕ್ ಸಂಪೂರ್ಣವಾಗಿ ಕಡಿಮೆ ಆಗುವಂಥದ್ದು ಇರ್ತದೆ. ಇನ್ನು ಈ ಪುರುಷರಲ್ಲಿ ನಾವು ಬಂದಾಗ ಸೊ ಅವರಿಗೆ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಹೊಟ್ಟೆ ಭಾಗದಲ್ಲಿ ಸೊ ಅವರಿಗೆ ಕೂಡ ಒಂದು ಹೊಟ್ಟೆ ಭಾಗದ ಒಂದು ಪ್ರಾಪರ್ ಶೇಪಿಂಗಿಗೆ ಅಥವಾ ಕಾಂಟೂರಿಂಗಿಗೆ ಲೈಪೋಸೆಕ್ಷನ್ ಹೆಲ್ಪ್ ಆಗುತ್ತೆ. ಇನ್ನೊಂದು ಅಂದರೆ ಮುಜುಗರ ಇರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ ಈ ಗೈನಕೋಮ್ಯಾಸ್ಟಿಯಾ ಅಂತ ಪ್ರಾಬ್ಲಮ್ಮು. ಈ ಮೇಲ್ಸ್ಗೆ ಚೆಸ್ಟ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ, ಎಸ್ಪೆಷಲಿ ಒಂದು 15 ಏಜ್ ಗ್ರೂಪಿಂದ ಒಂದು 25 ಏಜ್ ಗ್ರೂಪಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು. ಸೊ ಅಂಥ ಟೈಮಲ್ಲಿ ಅವ್ರಿಗೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಈವನ್ ಪೇರೆಂಟ್ಸ್ಗೆ ಹೇಳ್ಕೊಳಕ್ಕಾಗಲ್ಲ ಅಥವಾ ಫ್ರೆಂಡ್ಸ್ಗೆ ಹೇಳ್ಕೊಳಕ್ಕಾಗಲ್ಲ, ಆ ರೀತಿ ಒಂದು ಮುಜುಗರದ ಒಂದು ಸನ್ನಿವೇಶ. ಸೊ ಆ ಒಂದು ಪ್ರಾಬ್ಲಮ್ಗೆ ಯಾವುದೇ ಎಕ್ಸಸೈಸು ಅಥವಾ ಒಂದು ಡಯಟ್ ಕಂಟ್ರೋಲ್ ಹೆಲ್ಪ್ ಆಗೋದಿಲ್ಲ, ಯಾಕಂದರೆ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿರುತ್ತೆ, ರೆಸಿಸ್ಟೆಂಟ್ ಫ್ಯಾಟ್ ಆಗಿರುತ್ತೆ. ಸೊ ಅವರು ಅದಕ್ಕೆ ಒಂದು ಈ ಲೈಪೋಸೆಕ್ಷನ್ ಮತ್ತು ಗ್ಲ್ಯಾಂಡ್ ಎಕ್ಸಿಷನ್ ಮೂಲಕ ಒಂದು ಪರ್ಮನೆಂಟ್ ರಿಸಲ್ಟ್ಸ್ ಮೇಲ್ ಚೆಸ್ಟ್ ನಾರ್ಮಲ್ ಆಗಿ ಸಿಗ್ತಕ್ಕಂಥದ್ದು ಇರ್ತದೆ. ಸೊ ಹಾಗಾಗಿ ಪುರುಷರಲ್ಲಿ ಅಥವಾ ಮಹಿಳೆಯರಲ್ಲಿ ಯಾವುದೇ ಒಂದು ಏಜ್, ಎಲ್ಲ ಒಂದು ಸ್ಪೆಕ್ಟ್ರಮ್ ಆಫ್ ಏಜಲ್ಲಿ ಕೂಡ ಈ ಬೊಜ್ಜುತನ ಇರೋರಿಗೆ ಡೆಫಿನೆಟ್ಲಿ ಲೈಪೋಸೆಕ್ಷನ್ ತುಂಬಾ ಹೆಲ್ಪ್ ಆಗುತ್ತೆ. ದೇಹದ ಯಾವುದೇ ಭಾಗದಲ್ಲಿ ಬೊಜ್ಜಿದ್ರೂ ಕೂಡ ಲೈಪೋಸೆಕ್ಷನ್ ಸರ್ಜರಿನ ಮಾಡಿಸ್ಬೋದಾಗಿರುತ್ತೆ. ಆದ್ರೆ ಇಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ ಇಲ್ಲಿ ಬಾಡಿಯಲ್ಲಿ ಎಕ್ಸ್ಟರ್ನಲ್ ಫ್ಯಾಟ್ ಮತ್ತೆ ಇಂಟರ್ನಲ್ ಫ್ಯಾಟ್ ಜಾಸ್ತಿ ಇರ್ತಕ್ಕಂಥದ್ದು ಎಕ್ಸ್ಟರ್ನಲ್ ಫ್ಯಾಟ್, ಇಂಟರ್ನಲ್ ಫ್ಯಾಟ್ ಇರ್ತಕ್ಕಂಥದ್ದು ಹೊಟ್ಟೆ ಭಾಗದಲ್ಲಿ ಮಾತ್ರ. ಸೊ ಆ ಇಂಟರ್ನಲ್ ಫ್ಯಾಟ್ ಅನ್ನ ಒಂದನ್ನು ಬಿಟ್ಟು, ಅಂದ್ರೆ ನಾವು ಇಂಟರ್ನಲ್ ಫ್ಯಾಟಿಗೆ ನಾವು ಹೇಳ್ತಕ್ಕಂಥದ್ದು ಎಕ್ಸರ್ಸೈಸ್ ಡಯಟ್ ಮೂಲಕನೇ ಕಡಿಮೆ ಮಾಡ್ಕೊಳ್ಳೋದು. ಸೊ ಅವರಿಗೆ ಒಂದು ಲಾಜಿಕಲಿ ನಾವೇನು ಹೇಳೋದಂದ್ರೆ ಎಕ್ಸ್ಟರ್ನಲ್ ಫ್ಯಾಟನ್ನೆಲ್ಲ ನೀವೆಲ್ಲ ಕಡಿಮೆ ಮಾಡ್ಕೊಂಡು ಲೈಪೋಸೆಕ್ಷನ್ ಮೂಲಕ, ಸೊ ಅವಾಗ ಅವ್ರು ಏನು ಎಕ್ಸರ್ಸೈಸ್ ಎಲ್ಲ ಮಾಡಿದಾಗ ಏನಾಗುತ್ತೆ, ಎನರ್ಜಿ ಎಲ್ಲ ಇಂಟರ್ನಲ್ ಫ್ಯಾಟಿಗೆ ಫೋಕಸ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಅವ್ರಿಗೆ ಇನ್ನೂ ಡೆಫಿನೆಟ್ಲಿ ಈ ಲೈಪೋಸೆಕ್ಷನ್ ಇಂದ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಬೆನಿಫಿಟ್ಸ್ ಕೂಡ ಇದ್ದೇ ಇರ್ತದೆ. ಅಂದ್ರೆ ಡಾಕ್ಟರ್, ಈ ಒಂದು ಲೈಪೋಸೆಕ್ಷನ್ ಸರ್ಜರಿಗೆ ಒಳಗಾದ್ಮೇಲೆ ಮತ್ತೆ ಈ ಬೊಜ್ಜು ಅನ್ನೋದು ಬರೋ ಚಾನ್ಸಸ್ ಇರುತ್ತೆ ಅಥವಾ ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಡಾಕ್ಟರ್? ಡೆಫಿನೆಟ್ಲಿ, ಯಾಕಂದ್ರೆ ಇಲ್ಲಿ ನೋಡಿ ಒಂದೇ ಮೆಥಡ್ ಅಲ್ಲಿ ಈ ಫ್ಯಾಟ್ ಸೆಲ್ಸ್ ನಂಬರನ್ನು ನಾವು ಕಡಿಮೆ ಮಾಡ್ತಾ ಇರೋದು, ಆ ಒಂದು ಪ್ರಮಾಣನ ಕಡಿಮೆ ಮಾಡಿದಾಗ ಅವರೆಲ್ಲ ಒಂದು ಪ್ರಾಕ್ಟಿಕಲ್ ಸ್ಟೇಟಲ್ಲಿ ಒಂದು ಇರ್ತಾರೆ. ಅದೇ ಪ್ರಾಕ್ಟಿಕಲ್ ಸ್ಟೇಟಸ್ ಅಂತ ಹೇಳಿದ್ರೆ ಆ ಒಂದು ನಾರ್ಮಲ್ ಫ್ಯಾಟ್ ಅಷ್ಟೇ ಇರ್ತದೆ ಅವ್ರಿಗೆ, ಅದನ್ನು ಮೇಂಟೈನ್ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ ಅವ್ರಿಗೆ. ನಾರ್ಮಲ್ ವಿತ್
30 to 45 ಮಿನಿಟ್ಸ್ ಎಕ್ಸರ್ಸೈಸ್ ಮತ್ತೆ ನಾರ್ಮಲ್ ಡಯಟ್ ಇಷ್ಟೇ ಸಾಕಾಗಿರುತ್ತೆ. ನಾರ್ಮಲ್ ಲೈಫಲ್ಲೇ ಇರಬಹುದು ಅವರು, ಯಾವುದೇ ಒಂದು ರಿಸ್ಕ್ ಫ್ಯಾಕ್ಟರ್ ಇರೋದಿಲ್ಲ, ಡೆಫಿನೆಟ್ಲಿ ಇರೋದಿಲ್ಲ. ಅವರು ಒಂದು ಹೆಲ್ತಿ ಲೈಫ್ ಅನ್ನ ಲೀಡ್ ಮಾಡ್ಕೋಬಹುದು. ಮಲ್ಟಿಪಲ್ ಬೆನಿಫಿಟ್ಸ್ ಇರುತ್ತೆ. ಬಾಡಿ ಕಾಂಟೂರಿಂಗು, ವೆಯ್ಟ್ ಲಾಸ್, ಮತ್ತೆ ಡಯಾಬಿಟಿಕ್ ರಿಸ್ಕ್ ಕಡಿಮೆ, ಹೈಪರ್ ಟೆನ್ಷನ್ ರಿಸ್ಕ್ ಕಡಿಮೆ, ಹಾಗೆ ಕಾರ್ಡಿಯಾಕ್ ರಿಸ್ಕ್ ಕಡಿಮೆ, ಜಾಯಿಂಟ್ ಪೇನ್ಸ್ ಸ್ವಲ್ಪ ಕಡಿಮೆ ಅದಕ್ಕೆ ಕಡಿಮೆ ಆಗ್ತಕ್ಕಂಥದ್ದು ಅದಕ್ಕೆ. ಸೊ ಹೀಗೆ ಇದನ್ನ ನಾವು ನೋಡ್ತಾ ಹೋದಂಗೆ ಮಲ್ಟಿಪಲ್ ಬೆನಿಫಿಟ್ಸ್ ಇದರಲ್ಲಿ ಇದ್ದೇ ಇರ್ತದೆ. ಓಕೆ ಡಾಕ್ಟರ್, ಇನ್ನು ಯಾವುದೇ ಒಂದು ಸರ್ಜರಿಯನ್ನ ಮಾಡಬೇಕಾದ್ರೆ ವೈದ್ಯರು ಸಹ ಆ ಸರ್ಜರಿಗೆ ಒಳಗಾಗುವಂತಹ ರೋಗಿಗೆ ನಿಮ್ಗೆ ಈ ರೀತಿ ಸರ್ಜರಿ ಮಾಡ್ತೀವಿ, ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಪ್ರತಿಯೊಂದು ಸ್ಟೇಜ್ ಬೈ ಸ್ಟೇಜ್ ಹೇಳ್ತಾರೆ. ಅದೇ ರೀತಿ ಈ ಲೈಪೋಸೆಕ್ಷನ್ ಅನ್ನುವಂಥದ್ದು ಹೊಸ ರೀತಿಯ ಸರ್ಜರಿ ಆಗಿರೋದ್ರಿಂದ ಬಹಳಷ್ಟು ಜನರಿಗೆ ಕುತೂಹಲ ಇರುತ್ತೆ, ಇದನ್ನ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಶುರು ಮಾಡ್ತಾರೆ, ಯಾವ ರೀತಿ ಈ ಚಿಕಿತ್ಸೆ ನಡೆಯುತ್ತೆ ಅಂತ ಇರುತ್ತೆ. ಹಾಗಾಗಿ ಈ ಲೈಪೋಸೆಕ್ಷನ್ ಅನ್ನ ಸರ್ಜರಿ ಯಾವ ರೀತಿ ವಿಧಿವಿಧಾನ ತಿಳಿಸ್ಕೊಡಿ ಡಾಕ್ಟರ್. ಲೈಪೋಸೆಕ್ಷನ್ ಅನ್ನೋದು ಒಂದು ಡೇ ಕೇರ್ ಸರ್ಜರಿ ಅಂತ. ಇಲ್ಲಿ ಅವರಿಗೆ ಒಂದು ತುಂಬಾ ವೆರಿ ಬಿಗ್ ಸರ್ಜರಿ ಅಂತೆಲ್ಲ ಏನಿರೋದಿಲ್ಲ. ಸೊ ಇದು ಒಂದು ಅನಸ್ತೇಷಿಯಾದಲ್ಲಿ ಆಗ್ತಕ್ಕಂಥದ್ದು ಒಂದು ವಿಷಯ. ಎರಡನೇದು ಅಂತ ಹೇಳಿದ್ರೆ ಈ ಸಣ್ಣ ಸಣ್ಣ ಟೈನಿ ಹೋಲ್ಸ್ಗಳನ್ನು ಮಾಡಿಕೊಂಡು ಮಾಡ್ತಕ್ಕಂಥ ಸರ್ಜರಿ 4 mm ಮತ್ತು 5 mm. ಫಾರ್ ಎಕ್ಸಾಂಪಲ್ ಅಬ್ಡಮನ್ ಅಂತ ಇದ್ದಾಗ ಒಂದು ಸೈಡ್ಸಲ್ಲಿ ಒಂದು 2 ಆ ಕಡೆ ಈ ಕಡೆ, ಸ್ವಲ್ಪ ಕೆಳಭಾಗದಲ್ಲಿ ಒಂದು ಸೈಡ್ಸ್ ಮಲ್ಟಿಪಲ್ ಹೋಲ್ಸ್ಗಳನ್ನು ನಾವು ಅವಶ್ಯಕತೆಗೆ ತಕ್ಕ ಹಾಗೆ ಮಾಡಿಕೊಂಡು ಈ ಟೂಮಿಸೆಂಟ್ ಫ್ಲೂಯಿಡ್ ಅಂತ ಒಂದಿರುತ್ತೆ. ಸೊ ಅದನ್ನ ಫ್ಲೂಯಿಡ್ ಅನ್ನ ನಾವು ಇಂಜೆಕ್ಟ್ ಮಾಡಿಕೊಂಡು ಆಮೇಲೆ ನಾವು ಅದನ್ನ ಫ್ಯಾಟ್ ಲಿಕ್ವಿಫೈ ಆಗತ್ತೆ. ಅಲ್ಲಿ ಫ್ಯಾಟ್ ಲಿಕ್ವಿಡ್ ರೂಪದಲ್ಲಿ ಅದನ್ನ ನಾವು ಹೊರ ತೆಗೆಯಲಾಗತ್ತೆ. ಅದನ್ನ ಇಂಜೆಕ್ಟ್ ಮಾಡಿದ್ರೆ ದೇಹದಲ್ಲಿರುವ ಫ್ಯಾಟ್ ಲಿಕ್ವಿಡ್ ಆಗ್ಬಿಡತ್ತೆ. ದೇಹ ಅಂತ ಹೇಳಿದ್ರೆ ಯಾವ ಭಾಗದಲ್ಲಿ ಎಕ್ಸ್ಟರ್ನಲ್ ಫ್ಯಾಟ್ ಅಂದ್ರೆ ಯಾವ ನಾವು ಭಾಗದಲ್ಲಿ ನಾವು ಮಾಡ್ತಾ ಇರ್ತೀವಿ ಆ ಭಾಗದ ಮಾತ್ರ ಫ್ಯಾಟ್ ಲಿಕ್ವಿಫೈ ಆಗುತ್ತೆ. ನಾವು ಅದನ್ನ ಸಣ್ಣ ಹೋಲ್ಗಳ ಮೂಲಕನೇ ಸೆಕ್ಷನ್ ಅಲ್ಲಿ ನಾವು ತೆಗೆದು ಬಿಡುತ್ತೇವೆ. ಇವಾಗ ರೀಸೆಂಟ್ ಅಡ್ವಾನ್ಸ್ ಏನಂದ್ರೆ ಪವರ್ ಅಸಿಸ್ಟೆಡ್ ಲೈಪೋಸೆಕ್ಷನ್ ಅಂತೆಲ್ಲ ಇರುತ್ತೆ. ಸೊ ಆ ಎಲ್ಲ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ನಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬೆನಿಫಿಟ್ಸ್ ಅದರಲ್ಲಿ ಆ ಕ್ಲಿಯರೆನ್ಸ್ ಅಲ್ಲಿ ಹೈ ಡೆಫಿನಿಷನ್ ಸಿಗುವಂಥದ್ದು ವಿಚಾರಗಳು. ಇಲ್ಲಿ ಅವ್ರಿಗೆ ಸರ್ಜರಿ ಆಗಿದ ನಂತರ ನಾವು ಫ್ಯಾಟ್ ಅನ್ನ ನಾವು ತೋರಿಸಲಾಗುತ್ತೆ. ಶೇಪ್ ಬಂದಿರೋದು ಕೂಡ ಅವ್ರನ್ನ ಇದನ್ನು ಗಮನಿಸಬಹುದು. ಅಥವಾ ಫೋಟೋಗಳ ಮುಖಾಂತರ ನಾವು ತೋರಿಸಲಾಗುತ್ತೆ. ನಂತರನೇ ಅವರಿಗೆ ಅದೇ ಸಾಯಂಕಾಲ ಅವರಿಗೆ ಡಿಸ್ಚಾರ್ಜ್ ಆಗುತ್ತೆ. ಅಥವಾ ದೂರದಿಂದ ಊರಿಂದ ಬಂದಿರೋರಿಗೆ ಮಾತ್ರ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಡಿಸ್ಚಾರ್ಜ್ ಆಗುತ್ತೆ. 2 to 3 days ಆಫ್ ರೆಸ್ಟ್ ಸಾಕಾಗಿರುತ್ತೆ. ಪೋಸ್ಟ್ ಆಪ್ ಕೇರಲ್ಲಿ ಕೆಲವು ನಾವು ಒಂದು ವಿಷಯಗಳಂತ ಹೇಳಿದ್ರೆ ಈ ಪ್ರೆಷರ್ ಗಾರ್ಮೆಂಟ್ ಅನ್ನ ಕೆಲವು ಹಾಕೊಳಕ್ ಹೇಳ್ತೀವಿ. ಆ ಪಾರ್ಟಿಗೆ ಸ್ವಲ್ಪ ಮಸಾಜ್ ಕೂಡ ಮಾಡ್ಲಿಕ್ಕೆ ತಿಳಿಸ್ತೇವೆ. ಅದು ಒಂದು 2 to 3 months. ಸೊ ಹಾಗಾಗಿ ಅವರು ಅದನ್ನ ಆ ಒಂದು ಆರೈಕೆ ಅಥವಾ ಪೋಸ್ಟ್ ಆಪ್ ಕೇರ್ ಅನ್ನು ಅವರು ಮ್ಯಾನೇಜ್ ಮಾಡಿಕೊಂಡ್ರೆ ಆ ಒಂದು 2 to 3 months ಅಲ್ಲಿ ಅದು ನಾರ್ಮಲ್ ಒಂದು ಒಳ್ಳೆ ಶೇಪ್ಗೆ ಅವ್ರಿಗೆ ಅಂದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತೆ ಹಾಗೆ ಅದನ್ನು ಉಳಿಯುತ್ತದೆ. ಒಂದು ಸಲ ಲೈಪೋಸೆಕ್ಷನ್ ಸರ್ಜರಿ ಮಾಡಿಸ್ಕೊಂಡು ಒಬ್ಬ ರೋಗಿ ಹೊರಗಡೆ ಹೋದ್ರೆ ನಿಮ್ಮ ಕಲ್ಸ್ ಅಂಡ್ ಕರ್ವ್ಸ್ ಇಂದ ಮತ್ತೆ ಅವರು ಟ್ರೀಟ್ಮೆಂಟ್ ಬರ್ಬೇಕಾ ಅಥವಾ ಚೆಕಪ್ ಬರ್ಬೇಕಾ, ಇನ್ಯಾವುದಾದ್ರು ರೀತಿಯ ವಿಧಿವಿಧಾನ ಸ್ವಲ್ಪ ಫಾಲೋ ಅಪ್ಸ್ ಇರುತ್ತೆ ಅಂತ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಗೈಡೆನ್ಸ್ ಅನ್ನೋದು ಬೇಕು. ಯಾಕಂದ್ರೆ ಸಂಪೂರ್ಣವಾಗಿ ಅವ್ರಿಗೆ ಮಾಹಿತಿ ಇರೋದಿಲ್ಲ. ಅಥವಾ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಒಂದು ಡೌಟ್ಸ್ ಇರಬಹುದು, ಅಥವಾ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಇರಬಹುದು. ಸೊ ನಾವು ಅದನ್ನ ಗಮನ ಇಟ್ಕೊಂಡು ಸೊ ಅವರಿಗೆ ಸಾಮಾನ್ಯವಾಗಿ ಒಂದು 10 ದಿವಸ ಅಥವಾ 2 weeks ನಂತರ ಒಂದು ಭೇಟಿ, ಅಥವಾ ಒಂದು 2 ಅಥವಾ 3 ತಿಂಗಳ ನಂತರ 2ನೇ ಭೇಟಿಗೆ ನಾವು ಒಂದು ತಿಳಿಸ್ತೇವೆ. 2 ಭೇಟಿ ಸಾಕಾಗಿರುತ್ತೆ. ಅಂದ್ರೆ ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ ಸೆಟ್ಲ್ ಆಗಿರುತ್ತೆ. 2 to 3 months ಅಲ್ಲಿ ಕಂಪ್ಲೀಟ್ ಆಗಿ ಅದು ಮ್ಯಾಟರ್ ಎಲ್ಲ ಸೆಟ್ಲ್ ಆಗಿರುತ್ತೆ. ಹಾಗಾಗಿ ಒಂದು ಡಿಸ್ಕಷನ್ಗೆ ಅದು ಒಂದು ಬರ್ಲಿಕ್ಕೆ ಹೇಳ್ತೇವೆ ಅಷ್ಟೇ. ಓಕೆ ಡಾಕ್ಟರ್. ವೀಕ್ಷಕರೇ, ಇನ್ನು ನೀವು ಕೂಡ ಅತಿಯಾದ ಬೊಜ್ಜಿನಿಂದ ಬಳಲ್ತಾ ಇದ್ರೆ ಲೈಪೋಸೆಕ್ಷನ್ ಸರ್ಜರಿ ಮೂಲಕ ನಿಮ್ಮ ಬೊಜ್ಜನ್ನ ಕರಗಿಸಿಕೊಳ್ಳಬಹುದು. ಇದರಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕಲ್ಸ್ ಅಂಡ್ ಕರ್ವ್ಸ್ ನ ಸಂಪರ್ಕಿಸಬೇಕಾದಂತಹ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಗಿರೀಶ್ ಎಸಿ, ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್, ಕರ್ಲ್ಸ್ ಅಂಡ್ ಕರ್ವ್ಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಕಾಸ್ಮೆಟಿಕ್ ಸರ್ಜರಿ ಸೆಂಟರ್, ನಂಬರ್ 49, ಮೊದಲನೇ ಮಹಡಿ, ವೆಸ್ಟ್ ಆಫ್ ಕಾರ್ಡ್ ರೋಡ್, ಸರ್ವಿಸ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇನ್ನು 5ನೇ ಬ್ಲಾಕ್ ಕೋರಮಂಗಲದಲ್ಲೂ ಸಹ ಇದರ ಶಾಖೆ ಇರುತ್ತೆ. ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 8088400400, ವಾಟ್ಸ್ಆಪ್ ನಂಬರ್ 9448571216. ಹಾಗೆ ನೀವು www.curlsandcurves.comಗೂ ಭೇಟಿ ನೀಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಡಾಕ್ಟರ್, ಇಷ್ಟು ಹೊತ್ತು ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಅತಿಯಾದ ಬೊಜ್ಜನ್ನ ಕಲ್ಸ್ ಅಂಡ್ ಕರ್ವ್ಸ್ ನಲ್ಲಿ ಅದು ಲೈಪೋಸೆಕ್ಷನ್ ಸರ್ಜರಿ ಮೂಲಕ ಹೇಗೆ ಕರಗಿಸಿಕೊಳ್ಳಬಹುದು, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮ. ನಾವು ಹೊರಡುವಂತಹ ಸಮಯ ಆಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಆರೋಗ್ಯದ ಸಲಹೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.
ಜನರ ಸೇವೆ ಮಾಡುತ್ತೇವೆಂದು ಭಾಷಣ ಬಿಗಿದು ಕಣ್ಣೀರು ಸುರಿಸಿ ಆಯ್ಕೆಯಾದ ನಮ್ಮ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ಹೇಗಾಗುತ್ತಾರೆ ಅನ್ನುವುದು ಬಯಲಾದ ದಿನ. ನಾನು ಮಹಿಳೆ ಜೊತೆ ರಾಸಲೀಲೆ ನಡೆಸಿಲ್ಲ, ನಾನು ತಪ್ಪು ಮಾಡಿಲ್ಲ ಎಂದಿದ್ದ ಅಬಕಾರಿ ಸಚಿವ HY ಮೇಟಿ ಅವರು ಇವತ್ತು ಮೌನಕ್ಕೆ ಶರಣಾಗಲೇಬೇಕಾಯಿತು. ಕೊನೆಗೆ ರಾಜೀನಾಮೆ ಕೊಟ್ಟರು. ಅಬಕಾರಿ ಸಚಿವ HY ಮೇಟಿ ವಜಾಕ್ಕೆ ಕ್ಷಣಗಣನೆ ಆರಂಭವಾಗಿದೆ.